ಹೊಸ ಹೊಸ ವಿಚಾರಗಳನ್ನು ಸರ್ಕಾರ ತರುತ್ತೆ, ಆದರೆ ಕೆಲವೊಂದಿಷ್ಟಕ್ಕೆ ಕೊಡಬೇಕಾಗಿರುವಂಥ ಮಹತ್ವವನ್ನೇ ಕೊಡೋದಿಲ್ಲ. ಅಲ್ಲಿ ನೋಡಿದ್ರೆ ಮನಮೋಹನ್ ಸಿಂಗ್ರ ವಿಚಾರದಲ್ಲಿ, ಸಮಾಧಿಯ ವಿಚಾರದಲ್ಲೆಲ್ಲ ಮಾತನಾಡ್ತಾರೆ. ಆದರೆ ಇಲ್ಲಿ ವಿಷ್ಣುವರ್ಧನ್ 15 ವರ್ಷ ಆಯ್ತು ರೀ ನಾವು ಕಳ್ಕೊಂಡು. 15 ವರ್ಷ ಆಯ್ತಪ್ಪ. ಅವಾಗಷ್ಟೇ ಜರ್ನಲಿಸಮ್ಗೆ ಎಂಟ್ರಿಯನ್ನು ಕೊಟ್ಟಂಥ ಸಂದರ್ಭ ಆ ಟೈಮಲ್ಲಿ ತುಂಬ ಇತ್ತು. ಬಟ್ ಸ್ಮಾರಕದ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ ಇದೆಯಲ್ಲ, ಭಾಳ ನೋವನ್ನು ತರುತ್ತೆ ಅವರ ಅಭಿಮಾನಿಗಳು ಯಾರೇ ಇದ್ದರೂ ಕೂಡ. ಯಾಕೆ? ವರದಿ ಇದೆ ನೋಡಿ. ವಿಷ್ಣು ಸಮಾಧಿ ಹೊರಗಡೆ ವಾಗ್ವಾದ, ಗಲಾಟೆ. ಕೋರ್ಟ್ ಸ್ಟೇಯಿಂದ ಸಮಾಧಿ ಸ್ಪರ್ಶಕ್ಕೆ ಸಿಗದ ಅವಕಾಶ. ಪೊಲೀಸರ ವಿರುದ್ಧ ಅಭಿಮಾನಿಗಳ ಬೇಸರ. ಹೌದು, ಸಾಹಸ ಸಿಂಹ ವಿಷ್ಣುವರ್ಧನ್ ವಿಧಿವಶರಾಗಿ ಇಂದಿಗೆ 15 ವರ್ಷ ಕಳೆದಿವೆ. ಆದರೆ ಇನ್ನೂ ಕೂಡ ಸ್ಮಾರಕ ವಿವಾದ ಮುಗಿದಿಲ್ಲ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸಮಾಧಿ ಇದ್ದರೂ ಕೋರ್ಟ್ನಲ್ಲಿ ಸ್ಟೇ ಇರೋದ್ರಿಂದ ಅಭಿಮಾನಿಗಳಿಗೆ ಪೊಲೀಸರು ಪೂಜೆಗೆ ಅವಕಾಶ ಕೊಡಲಿಲ್ಲ. ಸಮಾಧಿ ಸ್ಥಳದಿಂದ ದೂರದಿಂದಲೇ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಾಧಿಗೆ ಪೂರ್ತಿ ಹೂವು ಅಲಂಕರಿಸಲು ಅವಕಾಶ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಅವರ ಭಾವಚಿತ್ರ ಹಾಕಲು ಬಿಟ್ಟಿಲ್ಲ, ದೂರದ ಊರಿನಿಂದ ಬಂದಿದ್ದೇವೆ ಅಂತ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದರು. ಒಂದು ದಿವಸಕ್ಕಾದರೂ ಒಂದು ಪುಣ್ಯ ಭೂಮಿಗೆ ಕ್ಲೀನಾಗಿ ದರ್ಶನ ಮಾಡೋಕೆ ಕೊಟ್ಟಿಲ್ಲ ಪ್ರತಿಯೊಬ್ಬರಿಗೂ. ಒಬ್ಬರು ಅಭಿಮಾನಿಗಳು ದೂರದಿಂದ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು ಪ್ರತಿಯೊಬ್ಬರು ಇಲ್ಲಿಂದ ಬಂದಿದ್ದಾರೆ. ಅವ್ರಿಗೆ ಒಂದು ಹೂವು ಪೂಜೆ ಮಾಡೋಕೆ ಒಂದು ಅವಕಾಶ ಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊಂತೀವಿ. ಅಷ್ಟು ರೊಕ್ಕ ಖರ್ಚು ಮಾಡಿ ಇಲ್ಲಿ ಮಠ ಬಂದೇವು ಸರ್, ನೋಡಕ್ಕೆ ಕೊಡೋಲ್ಲ ಸರ್. ಹೂವು ಹಿಂಗೆ ಚೆಲ್ಬೇಕು ಸರ್. ಅದಕ್ಕೆ ದೇವ್ರಂತ ಮನುಷ್ಯಗೆ ನಾವು ಹೂವು ಚೆಲ್ಬೇಕಾ ಸರ್? ನಮ್ಮ ಪ್ರೀತಿ ಅಲ್ಲಿಂತ ಇಲ್ಲಿ ಮಠ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ ಅಂತ ಒಂದು ಸ್ವಲ್ಪ ನೋಡಕ್ಕೆ ಒಳಗೆ ಪಾದ ಮುಟ್ಟು ಬರ್ತೀವಿ ನಾವು. ಮತ್ತೆ ನಮ್ಗೆ ಏನಿಲ್ಲ ಬೇಡ ಸರ್, ನಾವು ಪಾದ ಮುಟ್ಟು ಬರೋದ. ನಮಗೆ ಸ್ಮಾರಕ ಬೇಡವೇ ಬೇಡ, ಸಮಾಧಿ ಸ್ಥಳವೇ ಸಾಕೆಂದ ಅಭಿಮಾನಿಗಳು. ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಅಭಿಮಾನಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಸ್ಮಾರಕ ಬೇಡ, ಅಂತ್ಯಕ್ರಿಯೆ ನಡೆದ ಈ ಜಾಗವೇ ನಮಗೆ ಪುಣ್ಯಸ್ಥಳ, ಅಂತ್ಯಕ್ರಿಯೆ ನಡೆದ ಈ ಜಾಗವನ್ನು ನಮಗೆ ಬಿಟ್ಕೊಡಿ ಅಂತ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ. ಅಲ್ಲೆಲ್ಲ ಮೈಸೂರಿಗೆ ಹೋಗಿ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್. ನಾನು ಹೇಳ್ತಾ ಇಲ್ವಾ, ರಾಮನ ದೇವಸ್ಥಾನ ಎಲ್ಲ ಕಡೆ ಇದೆ ಸರ್. ಇಂಡಿಯಾದಲ್ಲಿ, ಭಾರತದಲ್ಲಿ ರಾಮನ ದೇವಸ್ಥಾನ ಎಲ್ಲ ಕಡೆ ಇದೆ. ಅಯೋಧ್ಯೆದೆಲ್ಲ ಯಾಕೆ ಬೇಕಿತ್ತು? ಯಾಕಂದ್ರೆ ಅಪ್ಪನದ್ದು ಜನ್ಮಸ್ಥಳ ಸರ್, ಅದಕ್ಕೆ ಅಲ್ಲಿ ಬೇಕಿತ್ತು. ನಮಗೀಗ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಅಪ್ಪಾಜಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿ ಎಲ್ಲೋ ಮೈಸೂರಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇದೆಲ್ಲದರ ಮಧ್ಯೆ ಮೈಸೂರಿನ ವಿಷ್ಣು ಸ್ಮಾರಕ ಭವನದಲ್ಲಿ ವಿಷ್ಣುವರ್ಧನ್ಗೆ ನಮನ ಸಲ್ಲಿಸಲಾಗಿದೆ. ವಿಷ್ಣು ಪತ್ನಿ ಭಾರತಿ ಹಾಗೂ ಅಳಿಯ ಅನಿರುದ್ಧ್ ವಿಷ್ಣುವರ್ಧನ್ ಪ್ರತಿಮೆಗೆ ನಮನ ಸಲ್ಲಿಸಿದ್ದಾರೆ. ಭವಿಷ್ಯದಲ್ಲಿ ಒಳ್ಳೆಯ ಸ್ಮಾರಕ ತಲೆ ಎತ್ತಲಿದೆ, ಅಭಿಮಾನಿಗಳು ಸಂಭ್ರಮಿಸಲಿದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ದೇವರು ನಡೆಸಿದಂತೆ ಆಗುತ್ತದೆ ಅಂತ ಸ್ಮಾರಕ ನಿರ್ಮಾಣವನ್ನು ಭಾರತಿ ವಿಷ್ಣುವರ್ಧನ್ ಸಮರ್ಥಿಸಿಕೊಂಡಿದ್ದಾರೆ. ಇದು ಕಾಲಚಕ್ರಪ್ಪ, ಬದಲಾವಣೆ ಜಗದ ನಿಯಮ. ಅದು ಆಗ್ತಾ ಇರುತ್ತೆ, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ, ನಡೀತಾ ಇರುತ್ತೆ. ಇದು ಜಗದಲ್ಲಿ ಎಲ್ಲ ನಡೆಯೋದೆ, ಯಾವುದು ನಮ್ಮಿಂದ ಅಲ್ಲ. ನಡೆಸೋನು ಅವನು, ನೋಡ್ಕೊಳ್ಳೋನು ಅವನು. ಸೊ ಆ ಭಗವಂತನೇ ಎಲ್ಲನೂ ನೋಡ್ಕೋತಾನೆ. ಯಾರು ಏನು ಯೋಚನೆ ಮಾಡಬೇಡಿ. ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ಇದು ದೇವ್ರ ಮೇಲೆ ಇದ್ದಾಗ ಎಲ್ಲವನ್ನು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ಸರಿಪಡಿಸೋದು ಭಾರ ಅವನಿಗಿದೆ. ಯಾವಾಗ ನಾವು ಅವನ ಹತ್ರ ಕೇಳ್ಕೊತೀವಿ ಅದು ನಾವು ನಡೆಸ್ತಾನೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯ ಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ, ಜೊತೆಗೆ ತುಂಬ ಸಕಾರಾತ್ಮಕವಾಗಿ, ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಒಟ್ಟಿನಲ್ಲಿ ವಿಷ್ಣು ವಿಧಿವಶರಾಗಿ 15 ವರ್ಷ ಕಳೆದಿದ್ದರೂ ಸ್ಮಾರಕ ವಿಚಾರದಲ್ಲಿ ಕಿತ್ತಾಟ ನಡೀತಾ ಇರೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಇದಕ್ಕೆ ಆ್ಯಕ್ಚುಲಿ ನೀಡಬೇಕಾಗಿದ್ದು ಮನ್ನಣೆ ಇತ್ತು. ಎಲ್ಲರಿಗೂ ಕೊಟ್ಟರು, ಇವ್ರಿಗೆ ಯಾಕೆ ಕೊಡಲಿಲ್ಲ ಅಂಥೇಳಿ. ಆ ದಿಗ್ಗಜರಲ್ಲಿ ಕಾಣಿಸ್ಕೊಳ್ಳೋದು ವಿಷ್ಣುವರ್ಧನ್ ಅವ್ರು ಕೂಡ ಒಬ್ಬರು. ಅವ್ರಿಗೆ ಯಾಕೆ ಹಿಂಗೆ ಅನ್ಯಾಯ ಆಗೋಯ್ತು? ಹಲವು ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಗೊತ್ತಿಲ್ಲ, ಈಗಲೂ ಕೂಡ ಕಾಲ ಇನ್ನು ಮಿಂಚಿಲ್ಲ ಸರ್ಕಾರಕ್ಕೆ. ಆದಷ್ಟು ಬೇಗ ಅದಕ್ಕೊಂದು ಇತ್ಯರ್ಥ ಮಾಡಿ. ಅಲ್ಲೊಂದು ಪೂಜೆಗೆ ವರ್ಷಕ್ಕೊಂದ್ಸರಿ ಏನಿದೆ ನಿಮಗೆ? ಒಂದು ಹುಟ್ಟದ ಹಬ್ಬದ ದಿನ ಒಂದು ಇರುತ್ತೆ, ಅವರು ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಒಂದಿರುತ್ತೆ, 2 ದಿನ. ಅದಕ್ಕೆ ಯಾಕಷ್ಟೊಂದು ಮಾಡ್ತೀರಾ?